ಯಾವ ಡಿಫ್ರೆನ್ಸ್ ಇಲ್ಲ. ಕಾಡುಗೊಲ್ಲರು ಪ್ರತ್ಯೇಕವಾಗಿ ಅವ್ರ ನಿಗಮ ಇದೆ, ಅದನ್ನ ಮಿಕ್ಸ್ ಮಾಡಬೇಡಿ. ನಾನು ಕೇಳಿದೆ ಗೊಲ್ಲರಲ್ಲೇ ಮಾಡಲೇಬೇಕಾಗ್ತದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಡೋದಾದ್ರೆ ನಾನೇ ನಿರ್ಣಯ ಮಾಡ್ತೇನೆ. ಯಾದವ್ ಕೂತ್ಕೊಳ್ಳಿ, ಹೇಳಿ. ಸಭಾಪತಿಗಳೇ, ನಾಗರಾಜ್ ಅವರು ಬಹಳ ಜೋಶಾಗಿ ಹೇಳಕ್ ಹೋಗ್ತಾರ. ಅದು ಹೇಳಕ್ ಬೇಡ. ನಾನು ಒಂದು ಕಾಡುಗೊಲ್ಲ ಇದೇನು ಗೊಲ್ಲ ಯಾದವ್ ಅಂತಿದೆ, ಅದನ್ನೇ ಮುಖ್ಯಮಂತ್ರಿಗಳ ಗಮನವನ್ನು ತರುವಂತ ಕೆಲಸವನ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಸಾಕು ತರದಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡಬೇಕು. ಈ ಸಭೆಗಳಿಗೆ ಇಲ್ಲ ಇವತ್ತು ಕೇಳ್ತಾ ಇಲ್ಲ, ನಾನು 2020 ಕೇಳ್ತಾ ಇದ್ದೀನಿ, 4 ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಒಳ್ಳೆ ಸಭಾಪತಿಗಳು ಕೂತಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ಎಲ್ಲವನ್ನು ನೀವು ಕೆಲಸ ಮಾಡಿದ್ರೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷಗಳಿಗೆ ನಾನು ಕೃತಜ್ಞತೆ ಇದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ಫುಲ್ ಫಾರ್ ಯು ಮಾನ್ಯ ಸಭಾಪತಿಗಳೇ. ಇದು ದಯವಿಟ್ಟು ಅವ್ರು ಘೋಷಣೆ ಮಾಡಲೇಬೇಕು. ಇಲ್ಲ, ಇದ್ರಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. 4 ವರ್ಷಗಳಿಂದ ಮೋಸ ಮಾಡಿದ್ದಾರೆ, ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಆಗ್ಲೇಬೇಕು. ಗೊಲ್ಲರ ಜೊತೆಗೆ 26 ಉಪಜಾತಿಗಳನ್ನು ಸೇರಿಸಬೇಕು, ನಿಗಮ ಆಗ್ಲೇಬೇಕು. ಇಲ್ಲಾಂದ್ರೆ ನಾನು ಕೂತ್ಕೊಳ್ಳಲ್ಲ ಸಭಾಪತಿಗಳೇ. ಐ ವಿಲ್ ನಾಟ್ ಸೆಟ್ ಯು ಕ್ಯಾನ್ ಆಯ್ತು, ಸಾಕು ಹೇಳಿ ಆಯ್ತು. ಇಲ್ಲ, ಅವರು ಮುಖ್ಯಮಂತ್ರಿ ಕಳಿಸ್ತೀರಂತ ಸಭಾಪನ 4 ವರ್ಷ ಹೇಳ್ತಾ ಇದ್ದಾರೆ. ಐ ವಿಲ್ ನಾಟ್ ಅಗ್ರಿ ವಿತ್ ಹಿಮ್. ಆಗಲ್ಲ ರೀ. ನನಗೆ ಅಶ್ಯೂರೆನ್ಸ್ ಬೇಕು. ವಿನಯವಾಗಿ ಮನವಿ ಮಾಡ್ತಾ ಇದ್ದೀನಿ. ಇಟ್ ಇಸ್ ಮೈ ರೈಟ್. ಐ ವಾಂಟ್ ಟು ಅನೌನ್ಸ್ ಟುಡೇ. ಅವ್ರು ಘೋಷಣೆ ಮಾಡಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ. ಮಾಡ್ತಾ ಇದ್ರೆ ಗೊಲ್ಲರ ಶಾಪ ಅವ್ರಿಗೆ ಬಿಡೋದಿಲ್ಲ. ನಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆಯ್ತು. ಮತ್ತೆ ಕೂತ್ಕೊಳ್ಳಿ ಹೇಳಿ. ಕೂತ್ಕೊಳ್ಳಿ. ನೀವು ಎಲ್ಲಾ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ನೀವು, ಬೋವಿ ಸಮಾಜಕ್ಕೂ ಅನ್ಯಾಯ ಮಾಡಿದವರು ನೀವು, ಲಂಬಾಣಿ ಸಮಾಜಕ್ಕೆ ಅನ್ಯಾಯ ಮಾಡಿದವರು ನೀವು, ಗೊಲ್ಲ ಸಮಾಜಕ್ಕೆ ಅನ್ಯಾಯ ಮಾಡಿದವರು ನೀವು. ನಿಮಗೆಲ್ಲ ನಾಚಿಕೆ ಈ ಗೊಲ್ಲರ ಬಗ್ಗೆ, ಬೋವಿ ಸಮಾಜದ ಬಗ್ಗೆ, ಲಂಬಾಣಿಯರ ಬಗ್ಗೆ ನಿಮಗೆ ನಾಚಿಕೆ ಇಲ್ಲ. ಆಯ್ತು ಕೂತ್ಕೊಳ್ಳಿ. ಆಯ್ತು. ವರ್ಷಗಳಿಂದ ಇದೇ ತರ ಸಭೆ ಹೇಳಿದ್ದಾರೆ. ನಾನ್ಯಾಕೆ ಒಪ್ಕೋಬೇಕ? ಮತ್ನ ನಾವ್ಯಾಕೆ? ನಾವು ಈ ದೇಶದ ನಾಗರಿಕರಲ್ವಾ? ನಾವು ಅಲೆಮಾರಿಗಳಿರ್ಬೇಕಾದ್ರೆ ನಮ್ಗೆ ಯಾರು ಕೇಳೋರೇ ಬೇಡವಾ? ಸಂವಿಧಾನದ ಆಶಯಗಳಿರ್ತಕ್ಕ ಬೆನಿಫಿಟ್ ಬರಬಾರ್ದು. ದಯವಿಟ್ಟು ಹೇಳಿ, ಘೋಷಣೆ ಮಾಡ್ಲಿಕ್ಕೆ ಹೇಳಿ. ನೀವಿರುವಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಗಮ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೇ ನಿರ್ಧಾರ ಮಾಡಬೇಕು. ಅವ್ರು ಹೇಳಿದಂಗೆ ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ ಅಷ್ಟೇ. ಸದನವನ್ನು 2:30 ಗಂಟೆಗೆ ಮುಂದೂಡಲಾಗಿದೆ.